ಅಲ್ಪಸಂಖ್ಯಾತರಿಂದ ತೆಗೆದು ಬಹುಸಂಖ್ಯಾತರನ್ನಾಗಿ ಮಾಡಿ ಮುಸ್ಲಿಮ್ನ ಅಂತ ಒತ್ತಡ ಇದೆ ಏನಾಯ್ತು ಮಾಡಿದ್ರೆ ಏನಾಯ್ತು ಅವ್ನು ಹೋಗಿ ಸಿಂಹಾಸನದ ಮೇಲೆ ಕೂರ್ತಾನ. ಸಿದ್ದರಾಮಯ್ಯ ಅವರಿಗೆ ಭಯ ಇದೆಯಾ ಅಂತ ಈ ವಿಚಾರದಲ್ಲಿ? ಯಾಕಂದ್ರೆ ಮಾಡಿದ್ರೆ ಬೇಗ ಮಾಡಬೇಕಿತ್ತು, ಯಾಕೆ ತಡವಾಗಿ ನಿಲ್ತಾ ಇದೆ ಅಂತ. ಅಲ್ಲ, ಯಾವುದೇ ಕಾನೂನು ಮಾಡ್ಬೇಕಾದ್ರೂ ಕೂಡ ಸಾಧಕ ಬಾಧಕಗಳನ್ನು ನೋಡಿ ಮಾಡಬೇಕು. ಈಗ ವರದಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷನೇ ಹೇಳುತ್ತೆ, ಕಾಂಗ್ರೆಸ್ ಪಕ್ಷದ ನಿಲುವೇ ಅದು, ನಾವು ಜನಗಣತಿಯನ್ನು ಮಾಡ್ತೀವಿ ಅಂತ. ಯಾವ ಜನ ಎಷ್ಟಿದ್ದಾರೆ ಅಂತ ಹೇಳಿದ್ರೆ ಎಣಿಸಿದ್ರೆ ತಪ್ಪೇನ್ರಿ? ಅವ್ರ ಜಾತಿ ಜನಗಣತಿ ಮಾತ್ರ ಮಾಡಲಿಲ್ಲ, ಆರ್ಥಿಕವಾದಂಥ ಶೈಕ್ಷಣಿಕವಾದಂಥ ಜನಗಣತಿಯನ್ನು ಕೂಡ ಮಾಡಿದ್ದಾರೆ. ಆರ್ಥಿಕವಾದಂಥ ಶೈಕ್ಷಣಿಕವಾದಂಥ ಜನಗಣತಿಯಲ್ಲಿ ಅಲ್ಪಸಂಖ್ಯಾತರು ತುಂಬ ಕೀಳುಮಟ್ಟದಲ್ಲಿದ್ದಾರೆ ಅಂತಂತ ಹೇಳಿದ್ರೆ ಸರ್ಕಾರದ ಜವಾಬ್ದಾರಿ ಅವರನ್ನು ಸರಿಸಮಾನತೆಗೆ ತರ್ತಕ್ಕಂಥದ್ದು. ಅದು ಸಂವಿಧಾನ ಹೇಳುತ್ತೆ. ಆದರೆ ಪಕ್ಷಾತೀತವಾಗಿ ಲಿಂಗಾಯತರು ಮತ್ತೆ ಒಕ್ಕಲಿಗರ ಸಚಿವರು ಕೂಡ ಅಥವಾ ನಾಯಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯನೇ ಜಾಸ್ತಿ ಇದೆ ಅಂತ ತೋರಿಸ್ಕೊಂಡು ಭಾರಿ ಸಂತೋಷ. ಹಂಗೆ ಇಟ್ಕೊಂಡಿರಿ ನೀವು. ಯಾರು ಬೇಡ ಅಂತಾರೆ ನಿಮಗೆ? ನಿಮ್ಮ ಸಮುದಾಯ ಕಡಿಮೆ ಇದೆ ಜಾಸ್ತಿ ಇದೆ ಅಂತ ನಾವೇನಾದರೂ ಸಾಬ್ರು ವಿವಾದ ಮಾಡೋಕ್ಕೆ ಹೋದ್ವಾ? ಅಥವಾ ನಮ್ಮ ಸಮುದಾಯ ಜಾಸ್ತಿ ಇದೆ ನಮ್ಗೆ ವಿಧಾನಸೌಧ ಬಿಟ್ಕೊಡಿ ಅಂತ ಹೋದ್ವಾ ನಾವು? ಇಲ್ಲ. ಸಮುದಾಯದ ಸ್ಥಿತಿ ಏನಿದೆ, ಎಷ್ಟಿದ್ದಾರೆ ಅಂತ ಹೇಳಿದ್ದಾರೆ. ನನಗೆ ಮಕ್ಕಳು ಎಷ್ಟಿದ್ದಾರೆ ಅಂತೇಳಿ ಕೇಳಿ ಜಾಸ್ತಿ ಇದ್ದಾರೆ ಅಂತೇಳಿ ಹೊಟ್ಟೆ ಕಿಚ್ಬಿಟ್ರೆ ನಾನೇನು ಮಾಡಲಿ? ಹಾಂ, ಈಗ ನನಗೆ 9 ಜನ ಮಕ್ಕಳಿದ್ದಾವೆ. ಯಾಕೆ ಇಷ್ಟು ಮಕ್ಕಳು ಅದು ಇಬ್ರಾಹಿಂ ನಮಗೆ ಯಾಕಿಲ್ಲ ಅಂದ್ರೆ ನಾನೇನು ಮಾಡಲಿ? ಅದಕ್ಕೆ ಒಳ್ಳೆ ಕತೆ ಆಯ್ತಲ್ಲ. ನನಗೇನು ಖುಷಿನೂ ಇಲ್ಲ, ಯಾಕಂದ್ರೆ ಇದರಿಂದ ಏನು ಉಪಕಾರ ಇಲ್ಲ. ಈ ಬಹುಸಂಖ್ಯಾತಲ್ಲಿ ಇದೀವಿ ಅಂತ ಹೇಳ್ಕೋಬೇಕೇ ಹೊರತು ಉಪಕಾರ ಏನಿದೆ ಇದರಿಂದ? ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲರು ಇದಾರ ಅಂತ ಗೊತ್ತಾಗುತ್ತಲ್ಲ ಅಂತ. ಆರ್ಥಿಕವಾಗಿ ಇಲ್ಲ ಅಂತ ಗೊತ್ತಾಗಿದೆ. ಈಗ ಗೊತ್ತಾಗಿದೆಯಾ? ಹಿಂದೆಲ್ಲ ಗೊತ್ತಾಗಿದೆ. ಎರಡನೇದು, ದಕ್ಷಿಣ ಭಾರತದಿಂದ ಪಾಕಿಸ್ತಾನಕ್ಕೆ ಯಾರೂ ಜಾಸ್ತಿ ವಲಸೆ ಹೋಗಿಲ್ಲ. ಕರ್ನಾಟಕದಿಂದ ಅಂತೂ ನಾಟ್ ಇವನ್ ಸಿಂಗಲ್ 1% ಹೋಗಿಲ್ಲ. ಇಲ್ಲಿರೋರು ಇಲ್ಲೇ ಇದ್ದಾರೆ. ಇಲ್ಲಿರೋದ್ರಿಂದಲೇ ಉತ್ತಮವಾದಂಥ ಕೊಟ್ಟಿದ್ದಾರೆ. ಕಲಾಂ ಭಾರತಕ್ಕೆ ಮಿಸೈಲ್ ಕೊಟ್ಟಂಥವ್ರು ಅವರಿಲ್ಲೇ ಹುಟ್ಟಿದ್ದು, ತಮಿಳ್ನಾಡಲ್ಲಿ. ಸೊ ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಾದಿಲ್ಲ. ಈ ವರದಿಯನ್ನು ಸ್ವಾಗತ ಮಾಡಿ, ಎಸ್ ಇಷ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲ ಇವರು ಒಕ್ಕಲಿಗರ ಲಿಂಗಾಯತರು ನಾವು ಜಾಸ್ತಿ ಇದ್ದಾರೆ ಅಂದರೆ ತಾಲೂಕುವಾರು ನೀವೇ ಸೆನ್ಸಸ್ ಮಾಡಿ ಸರ್ಕಾರ ಕೊಟ್ಬಿಡಿ, ನೋಡಿ ಇಷ್ಟಿದೆ ನಮ್ಮದು ಅಂತ, ಬೇಕಾದ್ರೆ ಸೇರಿಸ್ಕೊಳ್ಳಿ. ಶೋಭಾ